ಸೆಪ್ಟೇಟ್ ಯೂಟ್ರಸ್ ಅಂದರೆ ಏನು? ಗರ್ಭಾಶಯದಲ್ಲಿರುವ ಒಂದು ಸಮಸ್ಯೆಗಳೇನು? ಗರ್ಭಾಶಯದಲ್ಲಿ ಹುಟ್ಟಿನಿಂದ ಕೆಲವೊಂದು ಅಬ್ನಾರ್ಮಲಿಟಿ ಸಮಸ್ಯೆಗಳಿರ್ತವೆ. ಹುಟ್ಟಿನಿಂದ ಮಹಿಳೆಯರಲ್ಲಿ ಕೆಲವೊಂದು ಗರ್ಭಾಶಯದ ಸಮಸ್ಯೆಗಳು ಕಂಡುಬರ್ತವೆ. ಅದರಲ್ಲಿ ಒಂದು ಕಾಮನ್ ಆಗಿರೋದು ನಾವು ಸೆಪ್ಟೇಟ್ ಯೂಟ್ರಸ್ ಅಂತ ಹೇಳ್ತೀವಿ. ಸೆಪ್ಟಮ್ ಅಂದರೆ ಅಡ್ಡಗೋಡೆ. ಗರ್ಭಾಶಯದಲ್ಲಿ ಹುಟ್ಟಿನಿಂದ ಅಡ್ಡಗೋಡೆ ಇರ್ತದೆ. ಇದನ್ನು ನಾವು ಹೆಂಗೆ ಕಂಡುಹಿಡಿತೀವಿ ಅಂದರೆ ಒಂದು ಅಲ್ಟ್ರಾಸೌಂಡಲ್ಲಿ ಕೂಡ ಕಂಡುಹಿಡಿಬೋದು, ಸ್ಕ್ಯಾನ್ ಮಾಡಿ. ಇಲ್ಲಾಂದರೆ HSC ಅಂತ ಮಾಡ್ತೀವಿ. HSC ಅಂದರೆ ಒಂದು ಎಕ್ಸ್ರೇ ತೆಗೆದು ಅದರಲ್ಲಿ ಕೂಡ ಕಂಡುಹಿಡಿತೀವಿ. ಉದಾಹರಣೆಗೆ ಇಲ್ಲಿ ನೋಡಿ, ಇವತ್ತೊಂದು ಪೇಷಂಟ್ ಬಂದಿದೆ, ತುಂಬ ಇಂಟ್ರೆಸ್ಟಿಂಗು. ಸೊ ಅದರಲ್ಲಿ HSCಯಲ್ಲಿ ಒಂದು ಈ ಥರ ಕಂಡುಬಿಡ್ತಾ ಇದೆ. ಇದು ಇಲ್ಲಿ ಕಾಣ್ತಾ ಇರೋದು ನಿಮಗೆ ಒಂದು ಈ ಥರ ನೋಡಿ, ಗರ್ಭಾಶಯ ಇದೆರಡು ಒಂದೇ ಲೈನಲ್ಲಿ ಬರಬೇಕು. ಗರ್ಭಾಶಯದ ಮೇಲಿನ ಪದರು ಇಲ್ಲಿ ನೋಡ್ತೀರಾ, ಇದು ಈ ಥರ ಆಗಿದೆ. ಅಂದರೆ ಈ ಎಡಗಡೆ ಮತ್ತು ಬಲಗಡೆ ಮಧ್ಯೆ ಒಂದು ಆ್ಯಂಗಲ್ ಫಾರ್ಮ್ ಆಗಿದೆ. ಈ ಥರ ಆ್ಯಂಗಲ್ ಇದ್ದಾಗ ಇದನ್ನು ಒಂದು ಸೆಪ್ಟೇಟ್ ಯೂಟ್ರಸ್ ಅಂತಾರೆ, ಅಥವಾ ಬೈಕಾರ್ನುಯೇಟ್. ಅಂದರೆ ಎರಡು ಗರ್ಭಾಶಯದ ಎರಡು ಪೀಸು. ಇದು ಹುಟ್ಟುವಾಗಲೇ ಎರಡು ಒಂದೇ ಕೂಡಿಬಿಟ್ಟು ಹುಟ್ಟಬೇಕು. ಅಡ್ಡ ಗೋಡೆಗಳು ಅದೆಲ್ಲ ಬರಬಾರ್ದು. ಆದರೆ ಆ ಥರ ಏನೋ ಒಂದು ಸಮಸ್ಯೆ ಕಾಣ್ತಾ ಇದೆ. ಇದನ್ನು ನಾವು ಈಗ ಏನು ಅಂತ ಕಂಡುಹಿಡಿಬೇಕು. ಸೊ ಇದನ್ನು ನಾವು ಗರ್ಭಾಶಯದ ಸಮಸ್ಯೆಗಳಲ್ಲಿ ಒಂದು ಸೆಪ್ಟೇಟ್ ಯೂಟ್ರಸ್ ಅಂದರೆ ಅಡ್ಡ ಪದರ ಗರ್ಭಾಶಯದಲ್ಲಿ ಹುಟ್ಟಿನಿಂದ ಬರುವಂಥದ್ದು, ಅಥವಾ ಗರ್ಭಾಶಯ ಎರಡು ಪೀಸ್ ಇರ್ತದೆ, ಅದಕ್ಕೆ ಬೈಕಾರ್ನುಯೇಟ್ ಅಂತ ಹೇಳ್ತೀವಿ. ಬಾಯಿ ಅಂದರೆ ಎರಡು ದೇಹ ಇರ್ತವೆ ಗರ್ಭಾಶಯದ್ದು. ಎರಡೂ ಕೂಡ ಯಾವುದು ಅಂತ ಕಂಡುಹಿಡಬೇಕು. ನಾನು ನಿಮಗೆ ಒಂದು ಉದಾಹರಣೆ ಸಹಿತ ತೋರಿಸ್ಬೇಕಂದ್ರೆ ಇಲ್ಲಿ ನೋಡಿ, ಇದರಲ್ಲಿ ಇದು ನಾರ್ಮಲ್ಲು ಗರ್ಭಾಶಯ. ಈ ಥರ ಒಂದು ಗರ್ಭಾಶಯ ಇರಬೇಕು. ಇದು ನೋಡಿ ಮೇಲೆ ಹೇಗೆ ಚೆನ್ನಾಗಿ ಕೂಡಿ ಗರ್ಭಾಶಯ ಈ ಥರ ಚೆನ್ನಾಗಿದೆ. ಆದರೆ ಅದೇ ಇಲ್ಲಿ ನೋಡಿ, ಈ ಗರ್ಭಾಶಯ ಇದರಲ್ಲಿ ಸೆಪ್ಟೇಟ್ ಅಂತ ಹೇಳ್ತಾರೆ. ಅಡ್ಡ ಗೋಡೆ ಕಾಣ್ತದಾ? ಈ ಥರ ಅಡ್ಡ ಗೋಡೆ, ಇದು ಗೋಡೆ ಇರಬಾರ್ದು. ಆದರೆ ಇಲ್ಲಿ ಬಂದುಬಿಟ್ಟಿದೆ. ಇಲ್ಲಾಂದರೆ ಬೈಕಾರ್ನುಯೇಟ್ ಅಂತ ಹೇಳ್ತಾರೆ. ಬೈಕಾರ್ನುಯೇಟ್ ನೋಡಿ, ಈ ಕಡೆ ಒಂದು ಬೇರೆ ಭಾಗ, ಇದು ಬೇರೆ ಭಾಗ, ಎರಡು ಗರ್ಭಾಶಯ ರೈಟು ಲೆಫ್ಟ್ ಇರ್ತವೆ, ಎರಡು ಕೂಡೋದಿಲ್ಲ. ಈ ಥರ ಇರುತ್ತೆ. ಸೊ ಇವೆರಡೂ ಪ್ರಾಬ್ಲಮೆಟಿಕ್ಕು. ಈ ಥರ ಯುಟರೈನ್ ಅನಾಮಲೀಸ್ ಅಂತ ಬರೆದಿದ್ದಾರೆ ನೋಡಿ, ಯುಟರೈನ್ ಅಬ್ನಾರ್ಮಲಿಟೀಸ್. ಇದು ಇದು ಗರ್ಭಾಶಯದಲ್ಲಿರುವ ಒಂದು ನ್ಯೂನತೆಗಳು. ಸೊ ಈ ಥರ ನಾರ್ಮಲ್ ಬರಬೇಕು. ಸೊ ಈ ಥರ ಇದ್ದಾಗ ನಾವೇನು ಮಾಡ್ತೀವಿ, ಒಂದು ಹಿಸ್ಟ್ರೋಸ್ಕೋಪಿ ಅಂತ ಒಂದು ಚಿಕ್ಕದೊಂದು ದುರ್ಬೀನ್ ಹಾಕಿ ನೋಡ್ತೀವಿ. ಒಂದೊಂದು ಸಲ ಲ್ಯಾಪ್ರೋಸ್ಕೋಪಿನೂ ಬೇಕಾಗ್ಬೋದು. ಲ್ಯಾಪ್ರೋಸ್ಕೋಪಿ ಅಂದರೆ ಒಂದು ಸಣ್ಣದೊಂದು ಕೀ ಹೋಲ್ ಸರ್ಜರಿ ಕೂಡ ಮಾಡಿ ನೋಡಬೇಕಾದ ಅವಶ್ಯಕತೆ ಬರ್ಬೋದು. ಮಾಡಿ ಸೆಪ್ಟೇಟ್ ಯೂಟ್ರಸನ್ನು 99% ಚೆನ್ನಾಗಿ ಕರೆಕ್ಷನ್ ಮಾಡ್ಬೋದು. ಮಾಡಿದರೆ ತಾನೇ ನ್ಯಾಚುರಲ್ ಆಗಿನೂ ಕೂಡ ಪ್ರೆಗ್ನೆನ್ಸಿ ಆಗ್ತಾರೆ. ಅದರಿಂದ ಈ ಥರ ನಿಮಗೊಂದು HSC ಕಂಡು ಬಂದರೆ, ಈ ಥರ ಒಂದು ಅಬ್ನಾರ್ಮ್ಯಾಲಿಟಿ ಎಕ್ಸ್ರೇ HSC ಹಿಸ್ಟ್ರೋಸಾಲ್ಪಿಂಗ್ರಾಮಲ್ಲಿ ಕಂಡು ಬಂದರೆ, ನಾವು ಪೇಷಂಟ್ಸಿಗೆ ಒಂದು ಹಿಸ್ಟ್ರೋಸ್ಕೋಪಿ ಅಥವಾ ಲ್ಯಾಪ್ರೋಸ್ಕೋಪಿ ಮಾಡಲಿಕ್ಕೆ ಒಂದು ಅಡ್ವೈಸ್ ಮಾಡ್ತೀವಿ. ಎಷ್ಟೊಂದು ಸಲ ಸೆಪ್ಟಮ್ ತೆಗೆದ ಮೇಲೆ ತಾವೇ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗಿ ಎಷ್ಟೊಂದು ಜನ ನನ್ನ ಪೇಷಂಟ್ ಕನ್ಸೀವ್ ಆಗಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೀನಿ.